ಪ್ರಾಪರ್ಟೀಸ್ ಇನ್ ಮೈಸೂರು. ಗೋಪಾಲಗೌಡ ನಗರ, ಮೋಡ ಲೇಔಟ್, ಮೈಸೂರು. ಮೈಸೂರು ಸಿಟಿ ಸೆಂಟ್ರಿಂದ 9 ಕಿಲೋಮೀಟರ್ ಡಿಸ್ಟೆನ್ಸ್. ಈಸ್ಟ್ ಫೇಸಿಂಗ್ಗೆ ಈಸ್ಟ್ ಡೋರ್ ಕೊಟ್ಟಿದ್ದಾರೆ. ಹೊರಗಡೆ ಒಂದು ಕಾರ್ ನಿಲ್ಲಿಸ್ಕೋಬೋದು. ಒಳಗಡೆ ಪೋರ್ಟಿಕೋ ಅಲ್ಲಿ 2 ವೀಲರ್ 2 ನಿಲ್ಲಿಸ್ಕೋಬೋದು. ನೋಡಿ ಅಲ್ಲಿ ಬೋರ್ವೆಲ್ಲು ಹಾಕಿದ್ದಾರೆ ಒಂದು, ಮತ್ತು ಸಮ್ ಟ್ಯಾಂಕ್ ಮಾಮೂಲಿ ಇದೆ. ಇದಕ್ಕೆ ಮೋಡ ವಾಟರ್ ಏನಿದೆ ಅದೂ ಬರುತ್ತೆ. ಪ್ರೈವೇಟ್ ಬೋರ್ವೆಲ್ಲು ಇದೆ. ನೋಡಿ ಇದೆಲ್ಲ ಫುಲ್ ಟೀ ಕೂಡ ಹಾಕಿ ಡೋರ್ ವಿಂಡೋಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ. ಮೇಲ್ಗಡೆ ಹೋಗೋಕ್ಕೆ ಸ್ಟೇರ್ ಕೇಸ್ ಈ ಕಡೆಯಿಂದ ಹಾಕಿದ್ದಾರೆ. ಸ್ಟೇರ್ ಕೇಸ್ ಕೆಳಗಡೆ ಗ್ಯಾಸ್ ಸಿಲಿಂಡ್ರ್ ಇಟ್ಕೊಳ್ಳೋಕ್ಕೂ ಪ್ರಾವಿಷನ್ ಮಾಡಿದ್ದಾರೆ. ಈಗ ಮನೆ ಒಳಗಡೆ ಎಂಟ್ರಿ ಮಾಡಿದ್ದೀನಿ. ಸ್ಟಾರ್ಟಿಂಗ್ ಲಿವಿಂಗ್. ಎದುರುಗಡೆ ಕಾಣ್ತಾ ಇರೋದು ಟಿ ವಿ ಕ್ಯಾಬಿನೆಟ್. ಟಿ ವಿ ಕ್ಯಾಬಿನೆಟ್ ಹಿಂದ್ಗಡೆ ಬಾತ್ರೂಮ್ ಇದೆ. ಬಾತ್ರೂಮ್ಗೆ ಡೋರು ಯುಟಿಲಿಟಿ ಕಡೆಯಿಂದ ಕೊಟ್ಟಿರೋ, ಮನೆ ಒಳಗಡೆ ಕೊಟ್ಟಿಲ್ಲ ಅದು. ನೋಡಿ ಫಾಲ್ ಸೀಲಿಂಗ್ ಈ ಥರ ಮಾಡಿದ್ದಾರೆ. ಲಿವಿಂಗೇನೆ 2 ಫ್ಯಾನ್ ಹಾಕಿದ್ದಾರೆ. ಪ್ರತಿ ಬೆಡ್ರೂಮ್ಗೂ ಒಂದೊಂದು ಫ್ಯಾನ್ ಹಾಕಿದ್ದಾರೆ. ಡೋರ್ ವಿಂಡೋಸ್ ಎಲ್ಲ ಕಂಪ್ಲೀಟ್ ಸಾಗವಾನಿ ಮರದಲ್ಲೇ ಹಾಕಿರೋದು. ನೋಡಿ ಇದು ಕಿಚನ್ ಆಸ್ ಪರ್ ವಾಸ್ತು ಈಸ್ಟ್ಗೆ ಕೊಟ್ಟಿದ್ದಾರೆ. ಈ ನಲ್ಲಿ ಇದೆಲ್ಲ ಇನ್ನೂ ಫಿಟ್ ಮಾಡಿಲ್ಲ, ಯಾಕಂದರೆ ಈಗ ಸುಮಾರು ಜನ ಬರ್ತಾ ಇರ್ತಾರೆ, ಏನಾರ ಕದ್ಗಿದ್ದು ಹೊರಟೋಗ್ಬೋದು ಅಂತ ಇನ್ನೂ ಹಾಕಿಲ್ಲ. ಫೈನಲ್ ಏನಾರ ಮಾತಾಡಿದರೆ ಮಾಡಿಕೊಡ್ತಾರೆ ತಕ್ಷಣ. ನೋಡಿ ಚಿಮ್ನಿನೂ ಹಾಕಿದ್ದಾರೆ. ಇನ್ನೂ ಆಸಿಡ್ ವಾಶ್ ಆಗಿಲ್ಲ ಇದು ಫ್ಲೋರಿಂಗ್ಗೆ. ಆಸಿಡ್ ವಾಶ್ ಆಯ್ತಂದರೆ ಇನ್ನೂ ಶೈನಿಂಗ್ ಬರ್ತದೆ. ಮೊದಲನೇ ಬೆಡ್ರೂಮ್ ಇದು. ಇದು ಸೆಮಿ ಫರ್ನಿಶ್ಡ್ ಹೌಸ್. ನೋಡಿ ಈ ಬೆಡ್ರೂಮ್ಗೆ ಒಂದು ಫ್ಯಾನ್ ಹಾಕಿದ್ದಾರೆ. ವಾರ್ಡ್ರೋಬ್ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಟೇಬಲು ಮಾಡಿದ್ದಾರೆ. ನೋಡಿ ಬೆಡ್ರೂಮ್ಗೂ ಸಾಗವಾನಿ ಮರದಲ್ಲೇ ಡೋರ್ ಮಾಡಿದ್ದಾರೆ. ಪೂಜಾ ರೂಮ್. ಇದರದ್ದು ಬೆಲೆ ಹೇಳ್ತಾರೆ 55 ಲಕ್ಷ ರೂಪಾಯಿ. ಎರಡನೇ ಬೆಡ್ರೂಮ್. ಬೋರ್ವೆಲ್ ಎಕ್ಸ್ಟ್ರಾ ಹಾಕಿದ್ದಾರೆ. ಬೋರ್ವೆಲ್ ನೀರು ಚೆನ್ನಾಗಿ ಬರ್ತದೆ. ನೋಡಿ ಈ ಬೆಡ್ರೂಮ್ಗೂ ಒಂದು ಫ್ಯಾನ್ ಹಾಕಿದ್ದಾರೆ. ಈ ಬೆಡ್ರೂಮ್ಗೂ ವಾರ್ಡ್ರೋಬ್ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಮತ್ತು ಡೋರ್ ನೋಡಿ ಎಲ್ಲ ಸಾಗವಾನಿ ಮರದಲ್ಲೇ ಹಾಕಿರೋದು. ನೋಡಿ ಇದು ಬಾತ್ರೂಮ್ದು ಡೋರ್ ಎಲ್ಲ ಹೊರಗಡೆಯಿಂದ ಕೊಟ್ಟಿದ್ದಾರೆ, ಯುಟಿಲಿಟಿಯಿಂದ, ಯಾಕಂದರೆ ಮನೆ ಒಳಗಡೆ ವಾಸನೆ ಬರಬಾರ್ದು ಅಂತ. ನೋಡಿ ಈ ಕಡೆ ಇಂಡಿಯನ್ ಟಾಯ್ಲೆಟ್ ಒಂದು ಕೊಟ್ಟಿದ್ದಾರೆ. ಮೇಲ್ಗಡೆ ಅಟ್ಟಾನು ಮಾಡಿದ್ದಾರೆ. ಅದ್ರ ಪಕ್ಕದಲ್ಲಿ ಕಾಮನ್ ಬಾತ್ರೂಮು. ಈ ಕಾಮನ್ ಬಾತ್ರೂಮಲ್ಲಿ ವೆಸ್ಟರ್ನ್ ಟಾಯ್ಲೆಟ್ ಬರ್ತದೆ. ನೋಡಿ ಇಲ್ಲಿ ವೆಸ್ಟರ್ನ್ ಟಾಯ್ಲೆಟ್ ಹಾಕ್ತಾರೆ. ಇದರದ್ದು ಬೆಲೆ 55 ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ. ಈ ಏರಿಯಾಗಳಲ್ಲಿ ಇನ್ನೂ ಡೂಪ್ಲೆಕ್ಸ್ ಮನೆಗಳು, ಸಿಂಗಲ್ ಮನೆಗಳು ಮತ್ತು ಬೇರೆದು, ಮತ್ತು ಗ್ರೌಂಡ್ ಫಸ್ಟ್ ಫ್ಲೋರ್ ಸಪ್ರೇಟ್ ಆ ಥರದ್ದು ಮನೆಗಳಿದೆ.